குழந்தை அந்த வீட்டு யாருமே காணுமே. ತಮಿಳುನಾಡು ರಾಜ್ಯದ ರಾಜಧಾನಿ ಚೆನ್ನೈನ ಅಪಾರ್ಟ್ಮೆಂಟ್ ಒಂದರ ಟಿನ್ ರೂಫ್ ಮೇಲೆ ಸಿಲುಕಿ ಬಿದ್ದಿದ್ದ 8 ತಿಂಗಳ ಮಗುವೊಂದನ್ನು ಸ್ಥಳೀಯ ನಿವಾಸಿಗಳು ರಕ್ಷಣೆ ಮಾಡಿದ ಸಾಹಸದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನಿವಾಸಿಗಳ ಸಕಾಲಿಕ ಕ್ರಮಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಚೆನ್ನೈನ ಆವಡಿಯಲ್ಲಿರುವ ವಿಜನ್ ಸಾಫ್ಟ್ವೇರ್ ಅಪಾರ್ಟ್ಮೆಂಟ್ನಲ್ಲಿ ಏಪ್ರಿಲ್ 28ರ ಭಾನುವಾರ ಘಟನೆ ನಡೆದಿದೆ. 4ನೇ ಮಹಡಿ ಬಾಲ್ಕನಿಯಲ್ಲಿ ತಾಯಿ ಮಗುವನ್ನು ಹಿಡಿದು ನಿಂತಿದ್ದ ವೇಳೆ ಆಕಸ್ಮಿಕವಾಗಿ ಮಗು ಜಾರಿ ಕೆಳಕ್ಕೆ ಬಿದ್ದಿತ್ತು. ಅದೃಷ್ಟವಶಾತ್ 1ನೇ ಮಹಡಿ ಮೇಲ್ಭಾಗದ ರೂಫ್ ಟಾಪ್ನ ಅಂಚಿನ ಮೇಲೆ ಮಗು ಅಂಗಾತ ಬಿದ್ದಿದೆ. ಇದನ್ನು ಗಮನಿಸಿದ ಸ್ಥಳೀಯ ನಿವಾಸಿಗಳು ನೆರವಿಗೆ ದೌಡಾಯಿಸಿದ್ದಾರೆ. ಕೆಲವರು ಕೆಳಕ್ಕೆ ಬೆಡ್ಶೀಟ್ ಹಿಡಿದು ನಿಂತಿದ್ರೆ ಮತ್ತೆ ಕೆಲವರು 1ನೇ ಮಹಡಿಯ ಕಿಟಕಿಯಿಂದ ಹೊರಬಂದು ಮಗುವಿನ ರಕ್ಷಣಾ ಕಾರ್ಯಕ್ಕೆ ಮುಂದಾಗಿದ್ರು. ಈ ವೇಳೆ ವ್ಯಕ್ತಿಯೋರ್ವರು ಗಾಜಿನ ರೈಲಿಂಗ್ಸ್ ಮೇಲೆ ನಿಂತು ಕೈ ಮೂಲಕ ಸುರಕ್ಷಿತವಾಗಿ ಮಗುವನ್ನ ರಕ್ಷಿಸಿದ್ದಾರೆ. ಈ ಸಾಹಸದ ರಕ್ಷಣಾ ಕಾರ್ಯವನ್ನ ಅಪಾರ್ಟ್ಮೆಂಟ್ನಲ್ಲಿನ ವ್ಯಕ್ತಿಯೋರ್ವರು ತಮ್ಮ ಮೊಬೈಲ್ ಮೂಲಕ ಸೆರೆ ಹಿಡಿದಿದ್ದಾರೆ. ಸದ್ಯ ದೃಶ್ಯಾವಳಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. அந்த குழந்தைக்கு அம்மா அப்பா யாருமே காணுமே. எங்க இருந்து விட்டாங்க குழந்தை?